गुरु ब्रह्मा गुरु विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे नमः। ಶುಭ ಮುಂಜಾನೆಯ ಶುಭೋದಯ ಸ್ನೇಹಿತರೆ. ಇಂದು ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳ ಪಾಲಿನ ನಿಜ ದೈವ ಶ್ರೇಷ್ಠ ಗುರುಗಳಾದ ಡಾಕ್ಟರ್ ಶ್ರೀನಿವಾಸ್ ಸರ್ ಅವರ ಇಂದು ಸೇವಾ ನಿವೃತ್ತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಕುರಿತು ಒಂದು ಸವಿನೆನಪಿನ ವಿಡಿಯೋ ಮಾಡಿದ್ದೇವೆ. ಅವರ ಒಂದು ಬಾಲ್ಯ ಜೀವನ ಈ ವಿಡಿಯೋ ಮುಖಾಂತರ ನೋಡೋಣ. ಒಳ್ಳೆಯ ನಡತೆ, ಒಳ್ಳೆಯ ಸಂಸ್ಕೃತಿ ಇಂದ ಕೂಡಿರುವಂತಹ ಒಂದು ಕುಟುಂಬವಿತ್ತು. ಆ ಕುಟುಂಬದಲ್ಲಿ ರಾಜೇಶ್ವರ ಗುರೂಜಿ ಮತ್ತು ಪದ್ಮಾವತಿ ಎಂಬ ಇಬ್ಬರು ಮುದ್ದಾದ ದಾಂಪತ್ಯಗಳಿದ್ದರು. ಇವರಿಗೆ 27 ಮೇ 5, 1964ರಂದು ಎರಡನೆಯ ಗಂಡು ಮಗುವಿನ ಜನನವಾಯಿತು. ಇವರು ಮೂಲತಃ ಗುರ್ಮಿಟ್ಕಲ್ದವರು. ಈ ಮಗುವಿಗೆ ಶ್ರೀನಿವಾಸ್ ಎಂದು ನಾಮಕರಣ ಮಾಡಲಾಯಿತು. 5ನೇ ವರ್ಷದ ನಂತರ ಗುರ್ಮಿಟ್ಕಲ್ನಲ್ಲಿರುವ ಸಹಕಾರಿ ಕಿರಿಯ ಪ್ರಾಥಮಿಕ ಶಾಲೆಗೆ ಕಳುಹಿಸಲಾಯಿತು. ಪ್ರಥಮ ಮತ್ತು ದ್ವಿತೀಯ PUC ಆ ಗೌರ್ಮೆಂಟ್ ಜೂನಿಯರ್ ಕಾಲೇಜಲ್ಲೇ ಮುಗಿಸಲಾಯಿತು. ನೋಡಿ ಸ್ನೇಹಿತರೆ, ಶ್ರೀನಿವಾಸ್ ಸರ್ ಅವರು ನಾನು ನನ್ನ ಜೀವನದಲ್ಲಿ ನನ್ನ ಗುರಿಯನ್ನು ತಲುಪಬೇಕು ಎನ್ನುವ ದೃಢ ನಿರ್ಧಾರ ಮಾಡಿ ಮುಂದಿನ ವಿದ್ಯಾಭ್ಯಾಸಕ್ಕೆ ಇಷ್ಟಪಟ್ಟು ಓದಿದರು. ಜನ್ಮ ಕೊಟ್ಟಿದ್ದು ತಂದೆ ತಾಯಿಯಾಗಿದ್ದರು. ಕಷ್ಟಕಾಲದಲ್ಲಿದ್ದಾಗ ಇಷ್ಟಪಟ್ಟು ಸಹಾಯ ಮಾಡಿ ಎದುರಿಗೆ ಎದುರುಕೊಟ್ಟು ನಾ ಇದೀನಿ ಎಂದು ಧೈರ್ಯ ಹೇಳಿರುವ ನನ್ನ ಪಾತ್ರ ಬಹಳ ಮುಖ್ಯವಾಗಿತ್ತು. ನೋಡಿ ಸ್ನೇಹಿತರೆ, 1994ರಿಂದ 1987ರವರೆಗೆ ಗುಲ್ಬರ್ಗ SP ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದರು. 1987ರಿಂದ 1989ರವರೆಗೂ ಅದೇ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ MA ಪದವಿಯನ್ನು ಮುಗಿಸಿದರು. ಶ್ರೀನಿವಾಸ್ ಸರ್ ಅವರು ನಿರಂತರವಾಗಿ ಅಧ್ಯಯನದಲ್ಲಿ ತೊಡಗಿ MPhil ಅನ್ನು ಅಲಗಪ್ಪ ಯೂನಿವರ್ಸಿಟಿ ಕರೈಕುಡಿ ಎಂಬಲ್ಲಿ ಮುಗಿಸಲಾಯಿತು. ನಂತರ PhD ಪದವಿ ರಾಜಸ್ಥಾನದಲ್ಲಿ ಪಡೆದರು. ಇಷ್ಟೆಲ್ಲ ಪದವಿ ಮುಗಿಸಿದ ಶ್ರೀನಿವಾಸ್ ಸರ್ ಅವರು ಕೊನೆಗೂ ತನ್ನ ಗುರಿಯನ್ನು ತಲುಪಿದರು. ಅಂದರೆ ಮೊದಲ ಬಾರಿಗೆ 1998ರಂದು ಸೇಡಂ ಕಾಲೇಜಿನಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದರು. ಸೇಡಂ ಕಾಲೇಜಿನಲ್ಲಿ ಮೊದಲ ಬಾರಿಗೆ ಕೆಲಸ ಮಾಡುವಾಗ ಶ್ರೀನಿವಾಸ್ ಸರ್ ಅವರಿಗೆ 600 ಮಾತ್ರ ಸಂಬಳವಿತ್ತು. ನಂತರ ಅವರ ತಂದೆ ತಾಯಿಯರ ಮೇರೆಗೆ 1990ರಂದು ಅವರ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. ಸತತ 11 ವರ್ಷಗಳ ಕಾಲ ನಿರಂತರ ಸೇವೆಯನ್ನು ಮಾಡಿದರು. ಆ ಸಮಯದಲ್ಲಿ ಶ್ರೀನಿವಾಸ್ ಸರ್ ಅವರು 3 ಜನ ಮಕ್ಕಳಿಗೆ ಜನ್ಮ ನೀಡಿದರು. ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಪ್ರೀತಿಯ ದೂರ ನಾವೆಲ್ಲ ಬೇರೆಯಾದರೆ ಬಲವಿಲ್ಲ. ಜೇನಿನ ದೂರ ನಾವೆಲ್ಲ ಬೇರೆಯಾದರೆ ಜೇನಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ವಿಷಯ ಬಹಳ ಪ್ರಾಮುಖ್ಯವಾದದ್ದು. ನಂತರ ಶ್ರೀನಿವಾಸ್ ಸರ್ ಅವರು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಗೆ ಬಂದರು. ಆ ಕಾಲೇಜಿನ ಪರಿಸ್ಥಿತಿ ಬಹಳ ಗಂಭೀರವಾಗಿತ್ತು. ಆ ಕಾಲೇಜಲ್ಲಿ ಯಾವುದೇ ರೀತಿಯಾಗಿ ಸೌಲಭ್ಯ ಇರಲಿಲ್ಲ. ಆ ಕಾಲೇಜಿನಲ್ಲಿ RP ರೆಡ್ಡಿ ಸರ್ ಅಂತೇಳಿ ಪ್ರಾಂಶುಪಾಲರಿದ್ದರು. ನೋಡಿ
ಸಮಯದಲ್ಲಿ ಆರ್.ಪಿ. ರೆಡ್ಡಿ ಸರ್ ಮತ್ತು ಶ್ರೀನಿವಾಸ್ ಸರ್ ಅವರು ಇಬ್ಬರು ಸೇರಿ ಒಂದು ದೃಢ ನಿರ್ಧಾರ ಮಾಡಿದರು. ವಿಷಯ ಏನಂದ್ರೆ, ತಮಗೆಷ್ಟೇ ಕಷ್ಟವಾದರೂ ಪರರ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ನಾನಾ ರೀತಿಯ ಸೌಲಭ್ಯಗಳು ಎಲ್ಲ ಮಕ್ಕಳಿಗೆ ಒದಗಿಸಿಕೊಟ್ಟರು. ಆರ್.ಪಿ. ರೆಡ್ಡಿ ಸರ್ ಅವರು ನಿವೃತ್ತಿ ಹೊಂದಿದ ನಂತರ ಶ್ರೀನಿವಾಸ್ ಸರ್ ಅವರು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜ್ ಯಾದಗಿರಿ ಈ ಒಂದು ಕಾಲೇಜ್ಗೆ ಹೊಸ ಪ್ರಾಂಶುಪಾಲರಾಗಿ ನೇಮಕಗೊಂಡರು. ಆ ಸಮಯದಲ್ಲಿ ವಿದ್ಯಾರ್ಥಿಯರ ಸಂಖ್ಯೆ ಬಹಳ ಕಡಿಮೆಯಾಗಿತ್ತು. ನನಗೆ ಎಷ್ಟೇ ಕಷ್ಟ ಆದರೂ ಸಹಿಸ್ಕೋತೀನಿ, ಆದರೆ ಕಾಲೇಜಿನ ಒಂದು ಕೀರ್ತಿ ಯಶಸ್ಸಿನತ್ತಳಿಗೆ ಸಾಗಿಸೋಣ ಎಂದು ದೃಢ ನಿರ್ಧಾರ ಮಾಡಿದರು. ಆ ಸಮಯದಲ್ಲಿ ಆ ಕಾಲೇಜಿಗೆ ಪ್ರಾಧ್ಯಾಪಕರಾಗಿ ಕನ್ನಡ ವಿಷಯದ ಅನುಶೋಜಿ ಮೇಡಮ್ ಪಾಟೀಲ್ ಅವರು ಬಂದರು. ನಂತರ ಹರೀಶ್ ರಾಠೋಡ್ ಸರ್ ಮತ್ತು ಪುರುಷೋತ್ತಮ್ ಸರ್ ಅವರು ಸಹ ಬಂದರು. ಇವರೆಲ್ಲ ಬಂದಾದ್ಮೇಲೆ ಶ್ರೀನಿವಾಸ್ ಸರ್ ಅವರಿಗೆ ಮತ್ತಷ್ಟು ಆನೆ ಬಲ ಬಂದಷ್ಟು ಖುಷಿಯಾಯಿತು. ಪ್ರತಿಯೊಬ್ಬ ವಿದ್ಯಾರ್ಥಿ ನಾನಾ ರೀತಿಯ ಸೌಲಭ್ಯವನ್ನು ಪಡೆಯಲಿ ಎನ್ನುವ ಉದ್ದೇಶಕ್ಕಾಗಿ ಆ ಕಾಲೇಜಲ್ಲಿ ಒಂದು ಒಳ್ಳೆಯ ಗ್ರಂಥಾಲಯ ಮಾಡಿಸಿದರು ಮತ್ತು ಹಲವಾರು ಕಂಪ್ಯೂಟರ್ ಸೌಲಭ್ಯಗಳು ಸಹ ಒದಗಿಸಿಕೊಟ್ಟರು. ನಿರಂತರವಾಗಿ ಸರ್ ಅವರು ಯಾವಾಗಲೂ ನಗುತ್ತಾ ನಗಿಸುತ್ತಾ ಆ ನಗುವಿನಲ್ಲಿ ತಾವು ಸಹ ಭಾಗಿಯಾಗ್ತಾ ಇದ್ರು. ಅಷ್ಟೇ ಅಲ್ಲದೆ ಪಾಠ ಪ್ರವಚನಗಳು ಬಹಳ ಅತ್ಯದ್ಭುತವಾಗಿ ಮಾರ್ಮಿಕವಾಗಿ ಹೇಳ್ತಾ ಇದ್ರು. ಧೈರ್ಯವೇ ಸರ್ವತ್ವ ಸಾಧನ ಎನ್ನುವಂತೆ ಧೈರ್ಯ ತುಂಬಿಸುವಗೋಸ್ಕರ ನಾನಾ ರೀತಿಯ ಚಟುವಟಿಕೆಗಳನ್ನು ಕೈಗೊಳ್ತಾ ಇದ್ರು. ಅದು ಸೆಮಿನಾರ್ ಮಾಡುವ ಮೂಲಕ ಮಾರ್ಗದರ್ಶನ ನೀಡ್ತಾ ಇದ್ರು. ದೈಹಿಕ ಮತ್ತು ಮಾನಸಿಕ ಸದೃಢನಾಗಲು ಹಲವಾರು ಆಟೋಟಗಳ ಸ್ಪರ್ಧೆಯನ್ನು ಏರ್ಪಡಿಸ್ತಾ ಇದ್ರು. ಅದೆಷ್ಟೋ ಸಾವಿರಾರು ವಿದ್ಯಾರ್ಥಿಗಳ ಮನಸ್ಸು ಗೆದ್ದಿರುವಂತಹ ಶ್ರೀನಿವಾಸ್ ಸರ್ ಅವರು ಇವತ್ತಿನ ದಿನ ಆ ಕುಟುಂಬದಿಂದ ಹೊರಗೆ ಬರ್ತಾ ಇದ್ದಾರೆಂದು ಬಹಳ ದುಃಖಕರವಾದ ವಿಷಯವೆನಿಸಿದೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ಅಪ್ಪನಂತೆ ಫಲವು ನೀಡಿದ, ಅಮ್ಮನಂತೆ ಒಲವು ತೋರಿದ, ದೈವದಂತೆ ಘನವೂ ಆದ, ನನ್ನ ಬಾಳಿಗೆ ಬೆಳಕು ಆದ. ಮೊಗದಲ್ಲಿ ಸಿಡುಕ ತೋರಿಸಿ, ಹೃದಯದಲ್ಲಿ ಪ್ರೀತಿ ತುಂಬಿಸಿ, ನನ್ನ ಆಸೆಗೆ ರೆಕ್ಕೆ ಕಟ್ಟಿದ, ನನ್ನ ಹೃದಯದಿ ನೆಲೆಸಿದ. ನನ್ನ ಆಸೆಗೆ ರೆಕ್ಕೆ ಕಟ್ಟಿದ, ನನ್ನ ಹೃದಯದಿ ನೆಲೆಸಿದ. ವಿದ್ಯೆ ಕಲಿಸಿದ ನಮ್ಮ ಗುರುವಿಗೆ ಶಿರವ ಬಾಗಿ ನಮಿಸುವೆ. ನಿಮ್ಮ ಘನತೆಯ ಜಗಕ್ಕೆ ಸಾರುವೆ, ನಿಮ್ಮ ಕೀರ್ತಿಯ ಬೆಳಗುವೆ. ಜಗತ್ತಿನಲ್ಲಿ ನಿಸ್ವಾರ್ಥ ಸೇವೆ ಅನ್ನೋದು ಇದು ಒಂದೇ ವೃತ್ತಿಯಲ್ಲಿ. ಮಾರ್ಗಸೂಚಿ ಗುರುವೇ, 100 ಜನುಮ ಗುರು ಋಣವು ತೀರೋಲ್ಲ.
ನಮ ಗುರುಗಳೇ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟೇ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತ ನಿಮ್ಮಂತ ವೇಷವಿದು ನಮ್ಮೆಲ್ಲರ ಬಾಳದಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. जनगण मन अधिनायक जय हे भारत भाग्य विधाता. पंजाब सिंध गुजरात मराठा द्राविड उत्कल बंगा. विंध्य हिमाचल यमुना गंगा उच्चल जलधि तरंगा. तव शुभ नामे जागे तव शुभ आशीष मांगे. गाहे तव जय गाथा जन गण मंगलदायक जय हे भारत भाग्य विधाता. जय हे जय हे जय हे जय 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 हे.